ನಮಸ್ಕಾರ ಸರ್. ನಮಸ್ಕಾರ ಸರ್ ತಮ್ಮ ಹೆಸರು? ನಂದೀಶ್ ಅಂತ. ಸರ್ ತಾವೊಂದು ಯಾವ ಗ್ರಾಮ ಪಂಚಾಯತಿಯಿಂದ ಆಯ್ಕೆ ಆಗಿದ್ದೀರಾ? ದೂರ ಗ್ರಾಮ ಪಂಚಾಯತಿ. ದೂರ ಗ್ರಾಮ ಪಂಚಾಯತಿಯಿಂದ ಆಯ್ಕೆ ಆಗಿದ್ದೀರಾ. ಇದೇ ಮೊದಲ ಬಾರಿನಾ ಸರ್? ಇದೇ ಮೊದಲೇ ಬಾರಿ. ಮೊದಲ ಬಾರಿನ ನಿತ್ಯ ಗೆದ್ದಿದ್ದೀರಾ. ಹೇಗೆ ಅನಿಸ್ತಿದೆ ಸರ್ ಈಗಿನ ಒಂದು ಪೊಲಿಟಿಕ್ಸ್? ಅಂದ್ರೆ ಹಿಂದಿನ ರಾಜಕಾರಣಕ್ಕೂ ಈಗಿನ ರಾಜಕಾರಣ ತುಂಬ ಬದಲಾವಣೆ ಆಗಿದೆ. ಮತದಾರರು ಅಂದ್ರೆ ಸ್ವಲ್ಪ ಹಣ ಆಮಿಷಕ್ಕೆ ಒಳಗಾಗ್ತಾರೆ. ಬಟ್ ಆದ್ರೆ ನಮ್ಮ ಏರಿಯಾದಲ್ಲಿ ಆ ರೀತಿ ಯಾವ್ದು ಆಗಿಲ್ಲ. ನಮ್ಮ ದಿನನಿತ್ಯದ ಅಭಿವೃದ್ಧಿ ಕೆಲಸಗಳು ನಾವು ಮೆಂಬರ್ ಆಗಿದ್ರು ಕೂಡ ನಾವು ಸಂಘಟನೆ ಮುಖಾಂತರ ಏನ್ ಕೆಲಸ ಮಾಡ್ಕೊಂಡು ಬಂದಿವಿ ಆ ಒಂದು ಇದು ನಮ್ಗೆ ಫಲಿಸಿದೆ. ಸರ್ ಈಗ ತಮಗೆ ಈಗಿನ ಒಂದು ಪೊಲಿಟಿಕ್ಸ್ ಅಲ್ಲಿ ಎಷ್ಟು ವರ್ಷದ ಒಂದು ಅನುಭವ ಇದೆ ಸರ್? ನಮಗೆ 15 ವರ್ಷದ ಅನುಭವ ಇದೆ. 15 ವರ್ಷದ ಒಂದು ಅನುಭವ ಇದೆ. ಈಗ 15 ವರ್ಷದಿಂದ ಈಗ ಪೊಲಿಟಿಕ್ಸ್ಗೂ ಈಗಿನ ಪೊಲಿಟಿಕ್ಸ್ಗೂ ಏನೆಲ್ಲ ಒಂದು ಬದಲಾವಣೆಗಳನ್ನ ನೋಡಿದ್ದೀರಾ? ಅಂದ್ರೆ ಹಿಂದೆ ಅಂದ್ರೆ ನಮ್ಮ ಒಂದು ನಾವು ವೋಟ್ ಮಾಡ್ದಲ್ಲ ಆ ಒಂದು ಇದು ನೋಡಿದ್ರೆ ಅದು ಯಾವ್ದೇ ರೀತಿ ದುಡ್ಡು ಕಾಸು ಕೊಡಂಗಿರ್ಲಿಲ್ಲ. ಅವಾಗೇನೋ ಒಂದು ರೀತಿಲಿ ಜನಗಳು ಒಳ್ಳೆ ಒಂದು ವ್ಯಕ್ತಿ ನೋಡಿ ವೋಟ್ ಮಾಡ್ತಿದ್ರು. ಬಟ್ ಈಗಲೂ ಕೂಡ ಅಂದ್ರೆ ಕೆಲವು ಕಡೆ ಇದೆ. ಬಟ್ ನಮ್ಮಲ್ಲಂತೂ ನಮ್ಮನ್ನ ಗುಡ್ಸಿ ಮತ್ತವ್ರು ವೋಟ್ ಹಾಕಿದ್ದಾರೆ. ಹಂಗಾಗಿ ನಾವು ಅವ್ರ ಋಣನ ತೀರಿಸ್ಲೇಬೇಕು. ಹಂಗಾಗಿ ನಾವು ಯಾವ್ದೇ ರೀತಿ ನಾವು ಅಷ್ಟೇ ಅವ್ರ ಹತ್ರ ಯಾವ್ದೇ ರೀತಿ ಬೇಡಿಕೆ ಇಡ್ತೀನಿ ಅವ್ರಿಗೆ ಒಳ್ಳೆ ರೀತಿ ಕೆಲಸ ಮಾಡ್ಕೊಂಡು ಹೋಗೋದು. ಏನೇ ಪಂಚಾಯತಿಯಿಂದ ಏನೇ ಬಂದ್ರು ಕೂಡ ಅವ್ರಿಗೆ ಒಳ್ಳೆ ಅಭಿವೃದ್ಧಿ ಕೆಲಸ ಮಾಡ್ಕೊಂಡು ಹೋಗ್ತೀರ. ಸರ್ ಈಗ ತಾವೊಂದು 15 ವರ್ಷದಿಂದ ಒಂದು ಪೊಲಿಟಿಕ್ಸ್ ಅಲ್ಲಿ ಇದ್ದೀರಾ. ಈ ಸಲ ಫಸ್ಟ್ ಟೈಮ್ ತಾವೊಂದು ಗ್ರಾಮ ಪಂಚಾಯತಿ ಎಲೆಕ್ಷನ್ಗೆ ನಿಂತು ಗೆದ್ದಿದ್ದೀರಾ. ಈ ಸಲ ಗೆದ್ದಾಗ ಸರ್ ತಮಗೆ ಒಟ್ಟು ಎಷ್ಟು ಮತಗಳು ಬಂದಿತ್ತು? 580 ಮತಗಳು. 580. ಎಷ್ಟು ಮತಗಳ ಅಂತರದಿಂದ ಗೆದ್ದಿದ್ದೀರಾ? 115 ಮತಗಳಿಂದ ಗೆದ್ದಿದ್ದೀರಾ. ಯಾವ ಒಂದು ಪಕ್ಷದ ಒಂದು ಬೆಂಬಲಿತರಾಗಿದ್ದೀರಿ? ಹೌದು ಸರ್, ಕಾಂಗ್ರೆಸ್ ಪಕ್ಷದ ಒಂದು ಬೆಂಬಲಿತರಾಗಿ ನಿಂತಿದ್ರಿ. ಸರ್ ಈಗ ಅಟ್ ಪ್ರೆಸೆಂಟ್ ತಮ್ಮ ಗ್ರಾಮದಲ್ಲಿ ಅತಿ ಹೆಚ್ಚು ಕುಂದುಕೊರತೆಗಳೇನಿದೆ? ನಮ್ಮ ಗ್ರಾಮದಲ್ಲಿ ಅಂದ್ರೆ ಮೂಲಭೂತ ಸೌಕರ್ಯ ಮೊದಲನೇದಾಗಿ ಚರಂಡಿ, ಮತ್ತೆ ಈಗ ಕುಡಿಯ ನೀರಿನ ಸಮಸ್ಯೆ ಏನು ಈಗ ಸದ್ಯಕ್ಕಿಲ್ಲ. ಯಾಕಂದ್ರೆ ಕಬಿನಿ ವಾಟರ್ ಸಮಸ್ಯೆ ಬಗೆಹರಿದೆ. ಮತ್ತೆ ಇನ್ನೊಂದು ವಿದ್ಯುತ್, ಈಗ ಅದು ಸಬ್ಸ್ಟೇಷನ್ ಆಗಿದೆ. ಈಗ ನಮ್ಮ ದೂರ ಪಕ್ಕದಲ್ಲಿ ನಮ್ಮೂರಲ್ಲ ಅದು ಸಬ್ಸ್ಟೇಷನ್ ಇನ್ನೊಂದು 10-15 ನಿರಂತರ ಜ್ಯೋತಿ ಮುಖಾಂತರ ಯಾವ್ದೇ ರೀತಿ ಕುಂದುಕೊರತೆ ಕರೆಂಟ್ ವ್ಯವಸ್ಥೆ, ವಿದ್ಯುತ್ ಸಮಸ್ಯೆ ಸರಿಯಾಗಿದೆ. ಮತ್ತೆ ಇನ್ನೊಂದು ಇಲ್ಲಿ ವಸತಿಗಳೇನಂದ್ರೆ ಈ ತುಂಬಾ ಜನಕ್ಕೆ ಖಾಲಿ ನಿವೇಶನ ಇಲ್ಲ. ಅವ್ರಿಗೆ ಮನೆ ಕಟ್ಟಕ್ಕೆ ಆಗ್ತಾ ಇಲ್ಲ. ಒಂದು ಮನೆಯಲ್ಲಿ 4 ಸಂಸಾರ ಇದೆ. ಹಾಗಾಗಿ ಅದನ್ನ ಸ್ವಲ್ಪ ಜಾಗ ಬೇಕಂದ್ರೆ ಪಂಚಾಯತಿಯಿಂದನೇ ಯಾವ್ದಾದ್ರು ಒಂದು ಲ್ಯಾಂಡ್ನ ಪರ್ಚೇಸ್ ಮಾಡಿ ಅವ್ರಿಗೆ ಖಾಲಿ ನಿವೇಶನ ಕೊಡೋದಕ್ಕೆ ಮತ್ತೆ ಮನೆ ಕಟ್ಟಿಕೊಡೋದಕ್ಕೆ ನಾವು ಅನುಕೂಲ ಮಾಡ್ಕೊಡ್ಬೇಕು ಅನ್ನೋದು ನಮ್ಮ ಆಸೆ ಇದೆ. ಮತ್ತೆ ಇನ್ನೊಂದು ಮೊದಲನೇದು ನಮಗೆ ಮೇಯ್ನು ಪ್ರಾಬ್ಲಮ್ ಇರೋದು ಶೌಚಾಲಯಕ್ಕೆ ತುಂಬಾ ಸಮಸ್ಯೆ ಆಗಿದೆ. ಹಂಗಾಗಿ ನಾವು ಏನಾದರೂ ಮಾಡಿ CM ಫಂಡಿಂದನೋ ಅಥವಾ ಸಮಾಜ ಕಲ್ಯಾಣ ಇಲಾಖೆಯಿಂದನೋ ಯೂನಿಟ್ ಏನ್ ಮಾಡಿಸ್ಬೇಕು ಅಂತ ಪ್ಲಾನ್ ಮಾಡಿದ್ದೀರಾ? ಈ ಒಂದು ನಮ್ಮ ಒಂದು 10 ವರ್ಷದ ನಮ್ದು ಇದಿದೆ, ಆಸೆ ಇದೆ ಇದನ್ನ ಮಾಡಬೇಕು ಅಂತ. ಹಂಗಾಗಿ ಈ 5 ವರ್ಷದಲ್ಲಿ ಸತತವಾಗಿ ನಾವು ಏನೇ ಬಂದ್ರು ಪ್ರಯತ್ನ ಪಟ್ಟು ಅದನ್ನ ಫಸ್ಟ್ ನಾವು ಇವಾಗ ಯೂನಿಟ್ ಮಾಡಿಸ್ಬೇಕು ಅಂತ ಮಾಡಿದ್ದೀವಿ. ಕಳೆದ ಬಾರಿ 2008ರಲ್ಲಿ ಒಂದು ಕೋಮು ಗಲಭೆ ಆಗಿತ್ತು. ಆ ಸಮಯದಲ್ಲಿ ಸವರ್ಣೆಗಳು ನಮ್ಮವಾಗಿದ್ದಾಗ ಸಮಾಜ ಕಲ್ಯಾಣ ಇಲಾಖೆಯಿಂದ 1 ಕೋಟಿ ಸ್ಯಾಂಕ್ಷನ್ ಆಗಿತ್ತು ನಮಗೆ. ಆ 1 ಕೋಟಿ ಇದು ಇನ್ನೂ ಕೂಡ ನೆರವೇರಿ ಬಿದ್ದಿತ್ತು. ಅದನ್ನ ನಾವು ಹೋಗಿ ಪುನಃ ಅದನ್ನ ಹೆಂಗೆ ಪುಷಪ್ ಮಾಡಿ ರೆಡಿ ಮಾಡಿಸಿದೀವಿ. ಈಗ ಅದರಲ್ಲಿ ಏನಾದರೂ ಯುಡಿಡಿ ಲೈನ್ಗೆ ಪ್ರಾವಿಷನ್ ಇದ್ರೆ ಅದನ್ನ ಹಾಕ್ಸಿ ಮಾಡಬೇಕು ಅನ್ನೋ ಪ್ರಯತ್ನ ಅಂತ ಮಾಡ್ತಿದ್ದೀವಿ. ಅದು ಖಂಡಿತ ಮಾಡ್ತೀವಿ. ಯಾಕಂದ್ರೆ ಸಮಸ್ಯೆ ಇರೋದು ಮೇನ್ ಯುಡಿಡಿ. ಯಾಕಂದ್ರೆ ಈಗ ಪ್ರಧಾನಮಂತ್ರಿಗಳು ಹೇಳವ್ರೆ ಸ್ವಚ್ಛ ಗ್ರಾಮ ಆಗ್ಬೇಕು ಅಂತ. ಸ್ವಚ್ಛ ಗ್ರಾಮ ಆ ಒಂದು ಉದ್ದೇಶ, ಸ್ವಚ್ಛ ಗ್ರಾಮ ಆಗ್ಬೇಕಂದ್ರೆ ಮೇನ್ ಆಗಿ ಟಾಯ್ಲೆಟ್ ಬಾತ್ರೂಮ್ಸ್ ಎಲ್ಲ ರೆಡಿ ಆಗಿರ್ಬೇಕು. ಹಂಗಾಗಿ ನಾವು ಮುಂದೆ ಯಾವ ರೀತಿ ಆಗ್ಬೇಕು ಅನ್ನೋದನ್ನ ಎಲ್ಲ ನಾವು ಮುಂದೆ ಪ್ಲಾನ್ ಮಾಡಿ ನಮ್ಮ ಅಂದ್ರೆ ಸದ್ಯದಲ್ಲಿ ನಮಗೆ ಏನ್ ಪ್ರಾಬ್ಲಮ್ ಇದೆ ಅಂದ್ರೆ ಮೇನು ನಮ್ಮ ಊರಿನಲ್ಲಿ ಎಲ್ಲೆಲ್ಲಿ ಯಾವ ಕಡೆ ಪ್ರಾಬ್ಲಮ್ ಇದೆ ಆ ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡಬೇಕು ಅನ್ನೋ ಲೆಕ್ಕಾಚಾರ ಇದೆ. ಸರ್ ರಾಜಕೀಯದಲ್ಲಿ ತಮಗೆ ಬೆನ್ನೆಲುಬಾಗಿ ಅಥವಾ ಗುರುಗಳು ಅಂತೇಳಿ ಯಾರಾದರೂ ಇದ್ದಾರಾ? ನಮಗೆ ಹೇಳ್ದಲ್ಲ, ಈಗ ನಾವು ಸದ್ಯ ಕಾಂಗ್ರೆಸ್ ಬೆಂಬಲಿತವಾಗಿ ಅಷ್ಟೇ ಬರುತ್ತಾರೆ. ನಮಗೆ ಬೆಂಬಲವಾಗಿ ಇದ್ದಿದ್ದು ನಮಗೆ ನಮ್ಮ ಬಹುಜನ ಸಮಾಜ ಪಾರ್ಟಿ ಮಹೇಶ್ ಅಣ್ಣ ಅವರು ಬೆನ್ನೆಲುಬು ಅವರೇನೆ. ಸರ್ ಈಗ ಅವರ ಒಂದು ಯಾವ ಒಂದು ತತ್ವ ಸಿದ್ಧಾಂತ ತಾವು ಬಹಳ ಇಷ್ಟಪಡ್ತೀರಾ? ಅಂಬೇಡ್ಕರ್ ಸಿದ್ಧಾಂತ, ಕಾನ್ಸ್ಟಿಟ್ಯೂಷನ್ ಸಿದ್ಧಾಂತ, ಮಾಯಾವತಿ ಸಿದ್ಧಾಂತ ಈ ತರದೆಲ್ಲ ಒಂದು ಇಷ್ಟಪಡ್ತಾರೆ. ಅಂಬೇಡ್ಕರ್ ಸಿದ್ಧಾಂತ ನಮಗೆ ನಮ್ಮ
ರೂಢಿಸ್ಬಿಟ್ಟಿದ್ದೀವಿ. ಹಾಂ ಸರ್. ಯಾಕೆಂತಂದರೆ ಅಂಬೇಡ್ಕರ್ ತುಳಿತಕ್ಕೊಳಗಾಗಿ ಅವರು ಯಾವ ರೀತಿ ಮುಂದೆ ಅದರಿಂದ ಹೊರಗೆ ಬಂದು ಈ ಇಡೀ ದೇಶದಲ್ಲಿ ಎಷ್ಟು ಶೋಷಿತರು ಇದ್ದರು, ಅವ್ರಿಗೆ ಒಂದು ಶೋಷಿತರೆಲ್ಲ ಮೇಲೆ ಕೆತ್ತಬೇಕನ್ನೋ ಆಸೆ ಇತ್ತಲ್ಲ. ಶೋಷಿತರು ಅಂತಂದರೆ ಬರೀ ಕೀಳುವರ್ಗದವ್ರು ಅಂತೇನಿಲ್ಲ, ಅವ್ರು ಎಲ್ಲ ವರ್ಗದವ್ರಿಗೂ ಮಾಡಿದ್ದಾರೆ. ಎಲ್ಲ ವರ್ಗದವ್ರಿಗೂ ಮಾಡಿದ್ದಾರೆ. ಯಾಕಂತಂದ್ರೆ ಇಲ್ಲಿ ಬಡವರು ಅಂತಂದ್ರೆ ಒಂದೇ ಜಾತಿ ಇಲ್ಲ, ಎಲ್ಲ ವರ್ಗದಲ್ಲಿದ್ದಾರೆ. ಎಲ್ಲ ವರ್ಗದ ಹಾಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದಲ್ಲಿ ಎಲ್ಲರಿಗೂ ಕೂಡ ಬುದ್ಧ ಬಸವ ಏನು ಹೇಳಿದರೆ ಅದನ್ನ ಅಂಬೇಡ್ಕರ್ ಸಂವಿಧಾನ ಸೇರಿಸಿದ್ದಾರೆ. ಆಸೆಗಳನ್ನ ಈಡೇರಿಸಬೇಕು ಅನ್ನೋದು ನಮ್ಮ ಸಂವಿಧಾನದಲ್ಲಿ ಇದೆ. ಬಟ್ ಅದು ಸದ್ಯಕ್ಕೆ ಆಗಿಲ್ಲ. ಮುಂದಕ್ಕೆ ಆಸೆ ಏನೋ 10% ಆಗಿರ್ಬೋದು ಅಷ್ಟೇ, ಇನ್ನು 90% ಹಂಗೆ ಇದೆ. ಅದು ಆಗ್ಬೇಕು ಅನ್ನೋ ನಮ್ಮ ಆಸೆ. ಈಗ ಅದರಲ್ಲಿ ನಾವು ನಮ್ಮ ಗ್ರಾಮದಲ್ಲಿ ನಾವು ಮೆಂಬರ್ ಆಗಿ ಏನು ಮಾಡ್ಬೇಕು ಅನ್ನೋದನ್ನ ನಾವು ಅವರ ಆಶಯದಿಂದ ನಡ್ಕೊಂಡು ಹೋಗ್ತೀವಿ. ಹಾಂ ಸರ್. ಸರ್, ಈಗ ತಾವೊಬ್ಬರು ಯುವಕರು, ಈಗಿನ ಯುವಕರು ರಾಜಕೀಯ ಕಡೆ ಬರ್ತಾ ಇದ್ದಾರೆ. ಅವರಿಗೆಲ್ಲ ತಾವು ರಾಜಕೀಯವಾಗಿ ಯಾವ ರೀತಿಯಾದ ಒಂದು ಸಂದೇಶ ಕೊಡೋಕ್ಕೆ ಇಷ್ಟಪಡ್ತೀರಾ? ಅಂದರೆ ರಾಜಕೀಯದಲ್ಲಿ ಯಾವ ರೀತಿಯಾಗಿ ಒಂದು ರಾಜಕಾರಣ ಮಾಡಬೇಕು ಅನ್ನೋ ಉದ್ದೇಶದಿಂದ. ಅಂದರೆ ನಾವು ರಾಜಕೀಯ ಮಾಡ್ತಿರೋದು ಯಾವುದೇ ಹಣ ಮಾಡೋಕ್ಕಾಗಲಿ ಆಸ್ತಿ ಮಾಡೋಕ್ಕಾಗಲಿ ಯಾರು ಬರಬಾರ್ದು. ಏನಪ್ಪ ಅಂತಂದರೆ ಈಗಿನ ಭ್ರಷ್ಟಾಚಾರಗಳನ್ನ ನಿರ್ಮೂಲನೆ ಮಾಡಬೇಕು, ಮತ್ತು ಬಡತನ ನಿರ್ಮೂಲನೆ ಮಾಡಬೇಕು. ಈ ನಿಟ್ಟಿನಲ್ಲಿ ಕೆಲಸ ಮಾಡೋಕ್ಕೋಸ್ಕರ ರಾಜಕಾರಣಕ್ಕೆ ಬರಬೇಕು ಹೊರತು ಯಾವುದೇ ರೀತಿ ಹಣಾಮಿಷಕ್ಕೆ ಒಳಗಾಗ್ದೇನೆ ನಾನು ಸ್ವಾರ್ಥ ಬುದ್ಧಿ ತೋರಿಸ್ಕೊಂಡು ನಾನೊಬ್ಬ ಬದುಕಬೇಕು, ನನ್ನ ಮನೆ ಚೆನ್ನಾಗಿರ್ಬೇಕು, ಅದನ್ನೇ ಬಿಟ್ಬಿಡ್ಬೇಕು. ಅದನ್ನ ಬಿಟ್ಟು ಸಮಾಜ ನಾವು ಚೆನ್ನಾಗಿದ್ರೆ ಸಮಾಜ ಚೆನ್ನಾಗಿರುತ್ತೆ. ನಾವು ಏನ್ ಮಾಡೋದು ಅನ್ನೋದಕ್ಕಿಂತ ಸಮಾಜಕ್ಕೆ ನಾವು ಏನ್ ಮಾಡಿದೀವಿ ಅನ್ನೋದು ಇಂಪಾರ್ಟೆಂಟ್. ಹಂಗಾಗಿ ನಮ್ಮ ಯುವಕರು ನಾವೇ ಆಗಲಿ ಬೇರೆ ಆಗಲಿ ಯಾರೇ ಬಂದರೂ ಕೂಡ ನಾವು ಫಸ್ಟು ಜನಗಳ ಸಮಸ್ಯೆನ ಬಗೆಹರಿಸ್ಬೇಕು. ಅದನ್ನ ಬಿಟ್ಟು ಬೇರೆ ರೀತಿಯಲ್ಲಿ ಅನಾಮಿಷಕ್ಕೆ ಒಳಗಾಗದೆ ಬರಬೇಕು ಅಂತ ನನ್ನ ಆಸೆ. ಹಾಂ ಸರ್. ಸರ್, ಈಗಿನ ಒಂದು ಪೊಲಿಟಿಕ್ಸಿಗೆ ತಮ್ಮ ಪ್ರಕಾರ ಎಜುಕೇಷನ್ ಬೇಕೋ ಬೇಡವೋ? ಎಜುಕೇಷನ್ ಬೇಕು. ಏನಕ್ಕೋಸ್ಕರ ಅಂತಂದರೆ ಈಗ ನೀವು ಒಂದು ಉದಾಹರಣೆ ಹೇಳಿದ್ರೆ ಅಂದರೆ ನಮ್ಮಲ್ಲಿ ಈಗ ಎಲ್ಲರೂ ಕೂಡ ಆಲ್ಮೋಸ್ಟು ಈ ಹೆಂಗೆ ಮಾಡ್ತಾರೆ ಅಂತಂದರೆ ಆ ವಿದ್ಯಾರ್ಥಿ ನಿಲ್ಲಿಸ್ಕೊಂಡು ಯಾವುದೇ ಒಂದು ಚೆಕ್ ಸೈನ್ ಹಾಕ್ಸ್ಬೇಕು, ಒಂದು ಬಿಲ್ ಸೈನ್ ಹಾಕ್ಸ್ಬೇಕು ಅಂತಂದರೆ ಅವ್ರನ್ನ ಗೊತ್ತಾಗಲ್ಲ. ಅವ್ರಿಗೆ ಸೈನ್ ಮಾಡ್ತಾರೆ. ಅವ್ರಿಗೇನು ಗೊತ್ತು? ಏನೂ ಗೊತ್ತಾಗಲ್ಲ. ಈ ಉದಾಹರಣೆಗೆ ನಮ್ಮಲ್ಲಿ ಇರ್ತಕ್ಕಂಥ ಮೆಂಬರ್ಗಳೇ ನಾವೇ ಈಗ ಒಂದು ಸೈನ್ ಮಾಡಿ ಅಂದ್ರೆ ಮಾಡ್ತಾರೆ. ಅವ್ರಿಗೇನು ಗೊತ್ತಾಗಲ್ಲ. ಹಂಗಾಗಿ ಒಬ್ಬ ವಿದ್ಯಾವಂತ ಅಂದರೆ ಅದನ್ನು ಓದ್ತಾನೆ. ಓದ್ಬಿಟ್ಟು ಅಲ್ಲಿ ಏನಿದೆ ಅದನ್ನ ನೋಡ್ಕೊಂಡು ಅವನು ಮುಂದೆ ಸೈನ್ ಮಾಡೋದು ಇದು ಮಾಡ್ತಾನೆ. ಹಂಗಾಗಿ ಮತ್ತೆ ವಿದ್ಯಾವಂತರು ಅಂದ್ರೆ ಬರೀ ವಿದ್ಯಾವಂತರಿದ್ರೆ ಆಗಲ್ಲ, ಎಲ್ಲ ರೀತಿ ವಿವೇಕ ಇರಬೇಕು, ಬುದ್ಧಿವಂತಿಕೆ ಇರಬೇಕು. ಸುಮ್ಮನೆ ಬರೀ ಪೇಪರ್ ಓದೋದು ಬರೆದು ತಿಳ್ಕೊಬಿಟ್ರೆ ಆಗಲ್ಲ. ವಿದ್ಯಾವಂತರ ಕೆಲಸ ಏನ್ ಮಾಡ್ಬೇಕು ಅನ್ನೋದು ಮಾಡೋದು ಇಂಪಾರ್ಟೆಂಟ್. ಯಾಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮೊದಲು ಹೇಳೋದು ಶಿಕ್ಷಣ ಕಲೀರಿ ಅಂತ. ಶಿಕ್ಷಣ ಇದ್ರೆ ಇವತ್ತು ಅವ್ರು ಶಿಕ್ಷಣ ಕಲ್ತ್ಕೊಂಡು ಇವತ್ತು ಅವರು ಲಂಡನ್ ಹೋಗಿ ಓದ್ಕೊಂಡ್ರು. ಅದೆಲ್ಲ ಶಿಕ್ಷಣ ಇಲ್ಲ ಅಂತಂದ್ರೆ ನಾವು ಇಲ್ಲಿ ಪಕ್ಕದಲ್ಲಿ ಹೋಗಕ್ಕಾಗಲ್ಲ. ಹೇಳಿ. ಹಂಗಾಗಿ ಮೇನ್ ಆಗಿ ಎಜುಕೇಶನ್ ಇರಲೇಬೇಕು. ಅದಕ್ಕೋಸ್ಕರ ಎಜುಕೇಶನ್ ಮೊದಲ ಪ್ರಾಮುಖ್ಯತೆ ಕೊಡಬೇಕು ನಮ್ಮ ಪ್ರಕಾರ. ಅಂದ್ರೆ ಆ ಎಜುಕೇಶನ್ ಯಾವ ರೀತಿ ನಾವು ಪಡ್ಕೊತೀವಿ, ಹಂಗೆ ಕೂಡ ನಾವು ಅಧಿಕಾರಕ್ಕೆ ಬಂದಾಗಲೂ ಕೂಡ ನಾವು ಜನರಿಗೆ ಏನು ಆಶ್ವಾಸನೆ ಕೊಡ್ತೀವಿ ಆ ಆಶ್ವಾಸನೆಗಳು ಲೀಡರ್ಸ್ ಇಂಪಾರ್ಟೆಂಟ್. ವಿದ್ಯಾವಂತರಾದ ತಕ್ಷಣ ನಾವು ಬರೀ ನಾನು ಓದ್ಬಿಟ್ಟಿನಿ, ನಾನು ಹಂಗ್ ಮಾಡ್ಬಿಟ್ಟಿನಿ ಅಂತ ಹೇಳಿದ್ರಾಗಲ್ಲ. ಹಾಂ ಸರ್. ಸರ್,
ತಾವು ಇನ್ನೂ ಉನ್ನತ ಮಟ್ಟಕ್ಕೆ ಏನಾರು ಹೋಗ್ಬೇಕು ಅಂದ್ಕೊಂಡಿದ್ದೀರಾ? ಇನ್ನು ಮುಂದೆ ZP ಆಗಿರ್ಬೋದು, TP ಆಗಿರ್ಬೋದು? ಸದ್ಯದಲ್ಲಿ ನಮ್ಗೆ ಸದ್ಯಕ್ಕೆ ಇದನ್ನು ಮಾಡ್ಕೋತಿದ್ದೇವೆ. ಮುಂದೆ ಅದು ನಾವು ಇಂಗ್ಲಿಗೆ ಹೋಗ್ಬೇಕು ಅಂತ ನಮ್ಮ ಆತರ ಏನಿಲ್ಲ. ಅದು ಕಾಲ ಬಂದಾಗ ಏನಾಗುತ್ತೆ ಆಗುತ್ತೆ ಅಷ್ಟೇ. ಯಾಕಂದ್ರೆ ಅದೇ ನಮ್ಗೆ ಆಸೆ ದುಃಖಕ್ಕೆ ಮೂಲ. ಹಾಗಾಗಿ ಎಷ್ಟು ಇರ್ಬೇಕು ಅಷ್ಟೇ. ನಮ್ಗೆ ಅದು ಒಲ್ದು ಬಂದಾಗ ನಾವು ಅದನ್ನ ಮಾಡ್ತೀವಿ ಹೊರತು ನಾವು ಜಾಸ್ತಿ ಮಾಡಕ್ ಹೋದಾಗ ಅದು ನಮ್ಗೆ ಅಂದ್ರೆ ನಮ್ಗೆ ಇರೋದ್ರಲ್ಲಿ ನಾವು ಏನು ಕೆಲಸ ಮಾಡ್ತೀವಿ ನಮ್ಗೆ ತುಟ್ಟಿದಂದ್ರೆ ಸಾಕು. ಈಗ ಜನರೇನಾರ ಹೇಳಿದ್ರೆ ಇನ್ನು ತಾವು ಚೆನ್ನಾಗಿ ಅಭಿವೃದ್ಧಿ ಕೆಲಸ ಕಾರ್ಯಗಳು ಮಾಡಿಸ್ತಿದ್ದೀರಾ, ಇನ್ನೂ ರಾಜಕೀಯದಲ್ಲಿ ಉನ್ನತ ಮಟ್ಟಕ್ಕೆ ಹೋಗಿ ಅಂದ್ರೆ ತಾವು ಮುಂದೆ ಏನಾರು ಕಂಪ್ಲೀಟ್ ಮಾಡ್ತೀರಾ? ಖಂಡಿತವಾಗ್ಲೂ ಮಾಡ್ತೀರಾ. ಯಾಕಂದ್ರೆ ನಮ್ಮ ಅಭಿಪ್ರಾಯಕ್ಕಿಂತ ಜನರ ಅಭಿಪ್ರಾಯ ಮುಖ್ಯ. ಹಾಂ ಸರ್. ಈಗ ನಾವು ಎಷ್ಟೇ ಈಗ ನಾನು ಅನ್ಕೊಂಡೋದ್ರಾಗಲ್ಲ. ಜನರು ನಮ್ಮನ್ನ ಗುರುತಿಸ್ಬೇಕು. ಜನರು ನಮ್ಮನ್ನ ಇವ್ರು ಒಳ್ಳೆ ಕೆಲಸ ಮಾಡ್ತಾರೆ, ಇವ್ರು ಮಾಡ್ಬೇಕು ಅಂತ ಹೇಳಿದಾಗ ಹೋಗ್ಬೇಕು ಹೊರತು ಜನರು ಇಲ್ಲದೆ ನಾವೇನು ಮಾಡ್ತೀವಿ. ಫಸ್ಟ್ ಜನರು ಮುಖ್ಯ, ಜನರು ಮೇನ್, ಮತದಾರ ಇಂಪಾರ್ಟೆಂಟ್. ಮತದಾರರನ್ನ ನಾವು ಮನವೊಲಿಸಿದಾಗ ಅವ್ರನ್ನ ನಮ್ಮನ್ನ ಏನ್ ಬೇಕಾದ್ರೂ ಮಾಡ್ತಾರೆ. ಹಾಂ ಸರ್. ಸರ್, ಈಗ ಕಡೆಯದಾಗಿ ತಾವೊಬ್ಬರು ಈಗ ಗ್ರಾಮ ಪಂಚಾಯತಿ ಮೆಂಬರ್ ಆಗಿರೋದಕ್ಕೆ ತಮ್ಮ ಗ್ರಾಮದ ಮತ ಬಾಂಧವರ ಕಾರಣ. ಯಾಕಂದರೆ ಒಂದೊಂದು ಅಮೂಲ್ಯವಾದ ಮತಗಳನ್ನು ಹಾಕಿ ತಮ್ಮನ್ನು ಜಯಶೀಲರಾಗಿ ಮಾಡಿ ಸ್ಥಾನ ಕೊಡಿಸಿದ್ದಾರೆ. ಅವರಿಗೆಲ್ಲ ಈ ಸಂದರ್ಭದಲ್ಲಿ ತಾವೊಂದು ಯಾವ ರೀತಿಯಾದ ಒಂದು ಕೃತಜ್ಞತೆಗಳು ಹೇಳಕ್ಕೆ ಇಷ್ಟಪಡ್ತಾರೆ? ಅವ್ರಿಗೆ ಎಷ್ಟು ಕೃತಜ್ಞತೆ ಹೇಳ್ಬೇಕು ಅನ್ನೋದು ನಮಗೆ ಸಾಲದು. ಯಾಕಂದರೆ ನಮ್ಮನ್ನ ಯಾವುದೇ ರೀತಿಯಲ್ಲಿ ಯಾವ ಕ್ಷಣದಲ್ಲೂ ಕೂಡ ಯಾವುದೇ ರೀತಿ ಆಣಾಮಶಕ್ಕೆ ಒಳಗಾಗದೆ ನಮ್ಮನ್ನ ಈ ಮಟ್ಟಕ್ಕೆ ಕರ್ಕೊಂಡ್ಬಂದು ಬೆಳೆಸಿರೋದಕ್ಕೆ ಅವ್ರಿಗೆ ತುಂಬ ಹೃದಯದ ಕೃತಜ್ಞತೆ ತಿಳಿಸ್ತೇನೆ. ಹಂಗೆ ಕೂಡ ಅವರ ಏನೇ ಕೆಲಸ ಕಾರ್ಯಗಳಿದ್ರು ಕೂಡ ನಾವು ಅವರ ಕೈ ತೋರಿಸ್ಕೆಲ್ಲ ಅವ್ರ ಕಾಲು ತೋರಿಸ್ಕೆಲ್ಲ ನಾವು ಕೈಲಿ ಮಾಡಕ್ಕೆ ರೆಡಿ ಇದ್ದೀವಿ. ಹಂಗಾಗಿ ನಾವು ಜನರಿಗೋಸ್ಕರ ನಾವು ಏನು ಬೇಕಾದ್ರೂ ಕೆಲಸ ಮಾಡಕ್ಕೆ ಇರಂಗಿಲ್ಲ. ಮತದಾರಗೋಸ್ಕರ. ಸರಿ ಸರ್, ಇದೇ ರೀತಿ ತಮ್ಮ ರಾಜಕೀಯ ಜೀವನದಲ್ಲಿ ಶುಭ ಆಗಲಿ ಅಂತ ಹೇಳಿ ಆಶಿಸ್ತಾ, ಈಗ ತಾವು ಪಂಚಾಯಿತಿ ಮೆಂಬರ್ ಆಗಿರೋದಕ್ಕೆ ಶುಭಾಶಯಗಳು ಹೇಳ್ತಾ, ಇದೇ ರೀತಿ ತಮ್ಮ ರಾಜಕೀಯ ಜೀವನ ಮುಂದುವರಿಲಿ, ಇನ್ನೂ ಉನ್ನತ ಮಟ್ಟದಿಂದ ಇನ್ನೂ ಮೇಲ್ಮಟ್ಟಕ್ಕೆ ಹೋಗಲಿ ಅಂತ ಆಶಿಸ್ತಾ, ಇಷ್ಟೊತ್ತು ತಮ್ಮ ಮನದಾಳದ ಮಾತುಗಳನ್ನು ನಮ್ಮೊಂದಿಗೆ ಹಂಚಿಕೊಂಡದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು ಸರ್.